ನಾನು ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಮನೆಗೆ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಯಾವ ಒಂದು ಸ್ವಿಚ್ ವರ್ಡ್ ಇದೆ, ಮತ್ತು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಯಾವ ಒಂದು ಸ್ವಿಚ್ ವರ್ಡ್ ಇದೆ, ಮುಖ ತುಂಬ ಕ್ಯೂಟಾಗಿ ಕಾಣಿಸೋಕ್ಕೆ ಯಾವ ಒಂದು ಸ್ವಿಚ್ ವರ್ಡ್ ಇರ್ಬೋದು, ಮತ್ತು ಸಾಲ ಬಾಧೆ ಬೇಗ ರಿಮೂವ್ ಆಗೋದಕ್ಕೆ ಯಾವ ಒಂದು ಸ್ವಿಚ್ ವರ್ಡ್ ಇರ್ಬೋದು, ಬೇಗ ಮದುವೆ ಆಗೋದಕ್ಕೆ ಯಾವ್ದಾರ ಒಂದು ಸ್ವಿಚ್ ವರ್ಡ್ ಇದೆಯಾ. ಸೊ ಈ ಥರದ್ದೆಲ್ಲ ನಿಮ್ಮ ಮೈಂಡಲ್ಲಿ ಇರುತ್ತಲ್ಲ. ಸೊ ಎಜುಕೇಷನ್ ಚೆನ್ನಾಗಿ ನಾವು ಮಾಡಬೇಕಾದ್ರೆ ಯಾವ್ದಾರ ಒಂದು ಸ್ವಿಚ್ ವರ್ಡ್ ಇದೆಯಾ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರುತ್ತೆ, ಯಾರು ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಮೊದಲನೇ ಇದು ಯಾವುದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಹೆಲ್ತಿಂದ. ಓಕೆನಾ. ಸೊ ಹೆಲ್ತ್ ಈಸ್ ವೆಲ್ತ್ ಅನ್ನಂಗೆ. ಸೊ ಆರೋಗ್ಯನೇ ಭಾಗ್ಯ ಅಲ್ವಾ. ಸೊ ಅದರದ್ದು ಒಂದು ಸ್ವಿಚ್ ವರ್ಡಲ್ಲಿ ಒಂದು ಇದು ಬರುತ್ತೆ. ಸೊ ನಾನು ಏನು ಅಂತ ಇದ್ದೀನಿ ಅಂದರೆ, ಸೊ ನೀವು ಏನೇ ಒಂದು ಮಾಡಬೇಕಾದ್ರೆ ಏನು ಮಾಡಿ ಗೊತ್ತಾ. ಸೊ ನನಗೆ ಹಿತಾ ಅನ್ನೋರು ಕೇಳಿದರು, ಹಿತಾ ಪ್ರವೀಣ್ ಅನ್ನೋರು ಕೇಳಿದರು. ಸೊ ನಾವು ಯಾರಿಗಾರ ಬೇರೆಯವ್ರಿಗೆ ಕೇಳ್ಬೋದು, ಅಂದರೆ ಹಸ್ಬೆಂಡ್ಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು. ಸೊ ಏನಾರ ಅವ್ರದ್ದು ಹೆಲ್ತ್ ಇಶ್ಯೂಸ್ ಆದಾಗ ಅವ್ರಿಗೆ ನಾವೇ ಮಾಡಿ ಅವ್ರಿಗೆ ಏನಾರ ಮಾಡೋ ಅಂಥ ಮ್ಯಾನಿಫೆಸ್ಟೇಷನ್ದು ಏನಾರ ಇದೆಯಾ ಅದರಲ್ಲಿ ಅಂತ. ಸೊ ಅಫ್ಕೋರ್ಸ್ ಇದೆ. ಸೊ ಮ್ಯಾನಿಫೆಸ್ಟೇಷನ್ದೇ ನಿಮಗೋಸ್ಕರ, ಅಂದರೆ ಎಲ್ಲರಿಗೋಸ್ಕರ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಸೊ ಏನು ಅಂದರೆ ಹೆಲ್ತ್ ಇಶ್ಯೂಸ್ ಇವಾಗ ಎಲ್ಲ ಕಡೆ ತುಂಬ ಇರುತ್ತಲ್ವ ಫ್ರೆಂಡ್ಸ್. ಅದಕ್ಕೆ ನಾನು ನಿಮಗೆ ತುಂಬ ಈಸಿಯಾಗಿ ಅದು ವರ್ಕೌಟ್ ಆಗಲಿ ಅಂತ ಒಂದು ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಥರ ಒಂದು ಬಾಟಲ್ನ ನಾನು ಏನು ಅವಾಗಲೇ ನೀರಿಂದು ತೋರಿಸಿದ್ನೋ, ಇದರಲ್ಲಿ ಪಾಸಿಟಿವ್ ಅಫರ್ಮೇಷನ್ ಹಾಕಿದ್ದೀನಲ್ವಾ. ಸೊ ನೀವೇನು ಮಾಡಿ ಅಂದರೆ, ಒಂದು ಮಂತ್ರ ಬರುತ್ತೆ, ಮಂತ್ರ ಹೇಳ್ಕೊಡ್ತಾ ಇದ್ದೀನಿ ಆರೋಗ್ಯದು. ಸೊ ಹೆಲ್ತ್ದು ಮಂತ್ರ. ಓಕೆನಾ. ಸೊ ಅದು ಯಾವುದು ಅಂದರೆ ಹನುಮಾನ್ ಚಾಲೀಸನಲ್ಲಿ ಬರುತ್ತೆ. ಹೆಂಗಿರುತ್ತೆ ಅದು ಅಂದರೆ, ನಾಸೈ ರೋಗ ಹರೈ ಸಬ್ ಪೀರ ಜಪತ್ ನಿರಂತರ ಹನುಮತ್ ಬೀರ ಅಂತ. ಓಕೆನಾ. ಹನುಮಾನ್ ಚಾಲೀಸಾದಲ್ಲಿ ಬರೋದು. ಸೊ ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ, ನೀವು ಮಾಡುವಾಗ ಅದು ಏನು ಮಾಡಬೇಕು ಅಂದರೆ ಕ್ಯಾಪ್ ತೆಗೆದೇ ಹೇಳಬೇಕು. ಸೊ ನೋಡಿ, ಇದನ್ನು ನೋಡ್ಕೊಂಡು ಹೇಳಬೇಕು. ನಾಸೈ ರೋಗ ಹರೇ ಸಬ್ ಪೀರ ಜಪತ್ ನಿರಂತರ ಹನುಮತ್ ಬೀರ, ನಾಸೈ ರೋಗ ಹರೇ ಸಬ್ ಪೀರ ಜಪತ್ ನಿರಂತರ ಹನುಮತ್ ಬೀರ, ನಾಸೈ ರೋಗ ಹರೇ ಸಬ್ ಪೀರ ಜಪತ್ ನಿರಂತರ ಹನುಮತ್ ಬೀರ ಅಂದ್ಬಿಟ್ಟು ಒಂದೊಂದು ಸಲ ನೀವು ಹೇಳ್ದಾಗೂ ಉಫ್ ಅಂದ್ಬಿಟ್ಟು ಇದು ಮಾಡಬೇಕು. ಸೊ ಅದೇ ಥರ 108 ಸಲ ಮಾಡಿಬಿಟ್ಟು ಅದನ್ನು ಆ ನೀರನ್ನ ಅವ್ರಿಗೆ ಕುಡಿಸ್ದಾಗ, ಸೊ ಯಾರು ನಿಮಗೆ ನಿಮ್ಮ ಮನೆಯಲ್ಲಿ ಯಾರಿಗಾರ ಪೇಷಂಟ್ಗಳಿರ್ತಾರೆ ನೋಡ್ಕೊಳ್ಳಿ, ಅಂದರೆ ಅವ್ರಿಗೆ ತುಂಬ ಏನಾರ ಹೆಲ್ತ್ ಇಶ್ಯೂಸ್ ತುಂಬ ಕಾಡ್ತಾ ಇರುತ್ತೆ. ಸೊ ಅಂಥವ್ರಿಗೆ ನೀವು ಇದು ಎಷ್ಟು ಒಳ್ಳೆಯ ರೆಮಿಡಿ ಅಂದರೆ, ಇದು ಒಂದು 21 ದಿನ 48 108 ದಿನದಲ್ಲಿ 100% ಆಗುತ್ತೆ. ಅಂದರೆ ಅವ್ರದ್ದು ಹೆಲ್ತ್ ಏನೇ ಅವ್ರದ್ದು, ಫಾರ್ ಎಕ್ಸಾಂಪಲ್ ಶುಗರ್ ಹೈ ಇದ್ರೂ ಅದೆಲ್ಲ ಕಂಟ್ರೋಲಿಗೆ ಬರ್ತಾ ಇರುತ್ತೆ, ಫುಲ್ ಕಡಿಮೆ ಆಗಿಬಿಡುತ್ತೆ. ಎಲ್ಲ ಥರ ಹೆಲ್ತ್ ಇಶ್ಯೂಸ್ನೂ ಇದು ಕಂಟ್ರೋಲಿಗೆ ತಗೊಳುತ್ತೆ ಹನುಮಾನ್ ಚಾಲೀಸಾದು. ಸೊ ಈ ಪವರ್ಫುಲ್ ಮಂತ್ರ. ಓಕೆನಾ. ಸೊ ಅದು ರೋಗ ಅಂತಲೇ ಇದೆ ನೋಡಿ, ಹೆಲ್ತ್ ಇದಕ್ಕೇನೆ ಅದು ಇದು ಮಾಡೋದು. ಸೊ ಇದನ್ನು ಫಾಲೋ ಮಾಡಿ. ಓಕೆನಾ. ಹಿತಾ ನೀವು ಕೇಳಿದ್ರಲ್ಲ, ಅದನ್ನು ನಾನು ರಿಪ್ಲೈ ಮಾಡಿದೆ. ಸೊ ಇದ್ರದ್ದು ನಾನು ಲಾಸ್ಟಲ್ಲಿ ತೋರಿಸ್ತೀನಿ, ಒಂದು ಪೇಪರಲ್ಲಿ ಬರೆದು. ಸೊ ಅದರದ್ದು ಮಂತ್ರ ಕನ್ನಡದಲ್ಲೇ ನಾನು ಬರಿತೀನಿ, ಯಾಕಂದರೆ ನಿಮಗೆ ಕೆಲವ್ರಿಗೆ ಹಿಂದಿ ಓದೋದಕ್ಕೆಲ್ಲ ಬರಲ್ಲ ಅಲ್ವಾ. ಸೊ ಅದಕ್ಕೆ ಕನ್ನಡದಲ್ಲಿ ಬರೆದಿರ್ತೀನಿ. ಸೊ ಅದನ್ನು ನೋಡ್ಕೊಂಡು ನೀವು ಮಾಡಿ. ಹನುಮಾನ್ ಚಾಲೀಸಾದಲ್ಲಿ ಬರುತ್ತೆ ಇದೊಂದು ಮಂತ್ರ. ಸೊ ಹೆಲ್ತ್ದು. ಓಕೆನಾ. ಸೊ ಬನ್ನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ವಿಚ್ ವರ್ಡ್ಸ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಾ ಸ್ವಿಚ್ ವರ್ಡ್ ಅಂದರೆ ಏನು ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಸೊ ಪ್ರತಿಯೊಂದು ಯಾವುದೇ ಒಂದು ನಾವು ಇವಾಗ ಒಂದು ಟಿ ವಿ ಆನ್ ಮಾಡಬೇಕಾದ್ರೆ ನಾವು ಒಂದು ಸ್ವಿಚ್ನ ಆನ್ ಮಾಡಿದ್ರೆ ಮಾತ್ರ ಬರುತ್ತೆ ಟಿ ವಿ ವರ್ಕ್ ಆಗೋದು. ಇಲ್ಲಾಂದರೆ ಟಿ ವಿ ಹಾಗೆ ಕೂತಿರುತ್ತೆ, ಅದು ವರ್ಕ್ ಆಗಲ್ಲ. ಸೊ ಅದೇ ಥರ ನಿಮ್ಮ ಮನೆಯಲ್ಲಿರುವ ಲೈಟನ್ನು ನೀವು ಉಪಯೋಗಿಸ್ಬೇಕು ಅಂದರೆ, ಸೊ ಅದನ್ನು ಕರೆಂಟ್ ಪಾಸ್ ಆಗಬೇಕಲ್ವ. ಸೊ ಅದನ್ನು ಸ್ವಿಚ್ಚಿಂಗ್ ಹಾಕಿದ ತಕ್ಷಣ ಕರೆಂಟ್ ಬರುತ್ತೆ, ಅಂದರೆ ಬಲ್ಬ್ ಆನ್ ಆಗುತ್ತೆ. ಇಲ್ಲಾಂದರೆ ಅದು ಆಫ್ ಆಗೇ ಇರುತ್ತೆ. ಸೊ ಅದೇನು ಅಂದರೆ, ಅದನ್ನು ಸಿಂಪಲ್ ವೇನಲ್ಲಿ ಅರ್ಥ ಮಾಡ್ಕೊಳ್ಳಿ. ಸ್ವಿಚ್ ವರ್ಡ್ ಅನ್ನೋದು ಏನು ಅಂದರೆ, ಯಾವಾಗ ನಾವು ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡ್ತೀವೋ ಅವಾಗ ಅದರದ್ದು ಬಲ್ಬು ಆನ್ ಆಗುತ್ತೆ, ಇಲ್ಲಾಂದರೆ ಅದ್ರ ಬಲ್ಬು ಆಫ್ ಆಗಿರುತ್ತೆ. ಅಷ್ಟೇ ಸುಲಭವಾಗಿ ಹೇಳ್ಕೊಡೋದು. ಓಕೆನಾ. ಸೊ ನಾನು ಡೇ ಫುಲ್ ಎನರ್ಜೆಟಿಕ್ ಆಗಿರಲಿ ಅಂದ್ಬಿಟ್ಟು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ನಂದು ಇದು ಗ್ರೀನ್ ಟೀ ಕುಡಿಯೋ ಟೈಮು. ಸೊ ನಾನು ಹೇಳಿದ್ನಲ್ಲ, ಮಾರ್ನಿಂಗ್ ಒಂದು ಟೈಮ್ ಕುಡಿತೀನಿ ಮತ್ತು ಈವ್ನಿಂಗ್ ಒಂದು ಟೈಮು. ಸೊ ಅದನ್ನು ಕುಡಿತಾ ಇದ್ದೀನಿ. ಸೊ ನೀವೂ ಕುಡೀರಿ. ಓಕೆನಾ. ಗ್ರೀನ್ ಟೀ ತುಂಬ ಒಳ್ಳೆಯದು ಫ್ರೆಂಡ್ಸ್. ಒಂದು ಸ್ವಲ್ಪ ಮುಖ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಮುಖ ಅಂತ ಅಲ್ಲ, ಏನು ಗೊತ್ತಾ, ಗ್ರೀನ್ ಟೀ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಎನರ್ಜಿ ಬರುತ್ತೆ, ಉಲ್ಲಾಸ ಉತ್ಸಾಹ ಅಂತಾರೆ ನೋಡಿ, ಆ ಥರ ಡೇ ಫುಲ್ ನಾವು ಕೆಲಸ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹೌಸ್ ವೈಫ್ಗಳಿಂದ ಹಿಡಿದು ಹೊರಗಡೆ ಹೋಗಿ ವರ್ಕಿಂಗ್ ವಿಮೆನ್ ಇರ್ಬೋದು, ಅಥವಾ ಹೊರಗಡೆ ಹುಡುಗಿರು ಎಲ್ಲ ಕೆಲಸ ಮಾಡ್ತಿರಲ್ಲ. ಸೊ ಎಲ್ಲರಿಗೂ ಎನರ್ಜಿ ಸಿಗುತ್ತೆ. ಸೊ ಎಲ್ಲರೂ ಯೂಸ್ ಮಾಡ್ಬೋದು, ಹುಡುಗರು ಎಲ್ಲರೂ. ಓಕೆನಾ. ಸೊ ನೋಡಿ, ನನ್ನ ಒಂದು ಗ್ರೀನ್ ಟೀ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀವಿ.
ಸೊ ನಾನಿವಾಗ ನಿಮಗೆ ಇದು ಹೆಂಗೆ ಅಂದರೆ ಫ್ರೆಂಡ್ಸ್, ಒಂದು ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಇದರಲ್ಲೇ ಬರುತ್ತೆ, ಓಕೆನಾ. ಸೊ ನಾನು ನಿಮಗೆಲ್ಲ ವಾಟರ್ ಮ್ಯಾನಿಫೆಸ್ಟೇಷನ್ ಹೇಳ್ಕೊಟ್ಟಿದ್ದೀನಲ್ಲ, ಸೊ ನಾನು ನಿಮಗೆ ಇವಾಗ ಲೈವ್ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನನ್ನ ಹತ್ರ ಒಂದು ರೆಡ್ ಕಲರ್ ಬಾಟಲ್ ಇದೆ ಮತ್ತು ಒಂದು ಪರ್ಪಲ್ ಕಲರ್ ಬಾಟಲ್ ಇದೆ, ಓಕೆನಾ. ಸೊ 2 ಬಾಟಲ್ನ ನಾನು ತೊಗೊಂಡಿದ್ದೀನಿ. ನಾನು ಸುಮ್ಮನೆ ಹೇಳ್ತಾ ಇರೋದು, ಯಾಕೆಂದರೆ 2ರಲ್ಲಿ ಅಫರ್ಮೇಷನ್ಸ್ನ ನಾನು ಕೊಡ್ತೀನಿ ಇವಾಗ. ಸೊ ಒಂದರಲ್ಲಿ ಏನು ಅಂದರೆ ಪಾಸಿಟಿವ್ ಅಫರ್ಮೇಷನ್ಸ್ನ ಕೊಡ್ತೀನಿ, ಇನ್ನೊಂದರಲ್ಲಿ ಏನು ಅಂದರೆ ನೆಗೆಟಿವ್ ಅಫರ್ಮೇಷನ್ಸ್ನ ಕೊಡ್ತೀನಿ. ಸೊ ಅದ್ರದ್ದು ಹೇಗೆ ರಿಸಲ್ಟ್ ಅಂತ ನೀವು ಒಂದು 2 ಬಾಟಲ್ನ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವ್ದಾರ ಒಂದು ಪ್ಲಾಸ್ಟಿಕ್ ಬಾಟಲ್ಲು ಟ್ರಾನ್ಸ್ಪರೆಂಟ್ ಇರೋದ್ರಲ್ಲೂ ನೀವು ಚೆಕ್ ಮಾಡ್ಬೋದು, ಇಲ್ಲಾಂದರೆ ಯಾವ್ದಾರ ಗಾಜಿಂದ ಬಾಟಲ್ ಇದ್ರೂ ನೀವು ಚೆಕ್ ಮಾಡ್ಬೋದು. 2 ಬಾಟಲ್ಸು ಬೇಕಾಗುತ್ತೆ. ಇಲ್ಲ ಬಾಟಲ್ಸ್ ಇಲ್ಲ ಅಂದರೂ ನೀವು ಗ್ಲಾಸಲ್ಲೂ ಚೆಕ್ ಮಾಡ್ಬೋದು, ಓಕೆನಾ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಒಂದರಲ್ಲಿ ನಾನು ಪಾಸಿಟಿವ್ ಅಫರ್ಮೇಷನ್ಸ್ನ ಹಾಕೊಳ್ತಾ ಇದ್ದೀನಿ. ಸೊ ಪಾಸಿಟಿವ್ ಅಫರ್ಮೇಷನ್ಸ್ನ ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕಾದ್ರೆ ಹಾಕೋಬೋದು. ಸುಮ್ಮನೆ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇರೋದು. ನಾನು ತುಂಬ ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನದು ಮುಖದಲ್ಲಿ ಯಾವುದೇ ಒಂದು ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಏನೂ ಇಲ್ಲ, ಮತ್ತು ನನ್ನದು ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ನನ್ನದು ಮುಖದಲ್ಲಿ ಫೇರ್ನೆಸ್ ದಿನೇ ದಿನೇ ಗ್ಲೋ ಬರ್ತಾ ಇದೆ ನನ್ನ ಮುಖದಲ್ಲಿ. ಆಮೇಲೆ ನನ್ನ ಹತ್ರ ನಾನು ತುಂಬ ಆರೋಗ್ಯವಾಗಿದ್ದೀನಿ, ನನ್ನ ಹತ್ರ ತುಂಬ ಸಕ್ಸಸ್ ಜಾಸ್ತಿ ಸಿಗ್ತಾ ಇದೆ, ಯೂಟ್ಯೂಬಲ್ಲಂತೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾ ಇದ್ದಾರೆ, ಮತ್ತು ನನಗೆ ತುಂಬ ಜನ ಇವಾಗ ಕಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ ಮತ್ತು ಲೈಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ನನಗೆ ಯಾವುದೇ ಒಂದು ಮನಿ ಇಶ್ಯೂಸ್ ಇಲ್ಲ, ಅಂದರೆ ಎಲ್ಲ ಕಡೆಯಿಂದ ದುಡ್ಡಿಂದು ಇದು ಫ್ಲೋ ಹರಿದು ಬರ್ತಾ ಇದೆ, ಜಾಸ್ತಿ ದುಡ್ಡು ನನ್ನ ಹತ್ರ ಸೇರ್ಕೋತಾ ಇದೆ, ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು. ಸೊ ಇದನ್ನು ಪಾಸಿಟಿವ್ ಅಫರ್ಮೇಷನ್ಸ್ ಆಗ್ತದೆ. ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ಬನ್ನಿ ನೆಗೆಟಿವ್ದು. ಅಯ್ಯೋ ನನಗೆ ಯಾಕೋ ಏನೋ ಕೆಲಸನೇ ನನಗೆ ಏನು ಅಂದ್ಕೊಂಡ್ರೂ ಆಗ್ತಾನೇ ಇಲ್ಲ, ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಅಡೆತಡೆಗಳಾಗ್ತಾ ಇದೆ. ನನ್ನದು ಕೂದಲೆಲ್ಲ ತುಂಬ ಹೋಗ್ತಾ ಇದೆ, ನನ್ನ ಮುಖ ಯಾಕೋ ಡಲ್ ಆಗ್ತಾ ಬರ್ತಾ ಇದೆ ದಿನೇ ದಿನೇ. ಆಮೇಲೆ ನನ್ನದು ಆರೋಗ್ಯನೇ ಸರಿ ಇರಲ್ಲ, ಏನು ಮಾಡೋರು ದುಡ್ಡೇ ನಿಲ್ತಾ ಇಲ್ಲ, ದುಡ್ಡೇ ಸಿಗ್ತಾ ಇಲ್ಲ, ಮತ್ತು ಯಾವಾಗ ನೋಡೋರು ನಮ್ಮ ಮನೇಲಿ ಏನಾರೋ ಒಂದು ಆಗ್ತಾ ಇರುತ್ತೆ. ಸೊ ಇದೆಲ್ಲ ಏನು ಅಂದರೆ ನೆಗೆಟಿವ್ ಅಫರ್ಮೇಷನ್ಸ್, ಓಕೆನಾ. ಆಮೇಲೆ ಎಲ್ಲರೂ ಏನೇನೋ ಕಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನನಗೆ ಯೂಟ್ಯೂಬಲ್ಲಿ, ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಏನು ಅಂದರೆ ನೆಗೆಟಿವ್ ಅಫರ್ಮೇಷನ್ಸ್. ಇದನ್ನು ಕ್ಲೋಸ್ ಮಾಡಿದೆ, ಓಕೆನಾ. ಇವಾಗ ಇವೆರಡನ್ನು ಚೆಕ್ ಮಾಡ್ತೀನಿ ನೋಡಿ. ಸೊ 2 ನಾನು ಒಂದೇ ಇದರಲ್ಲಿ ತೊಗೊಂಡಿರುವಂತಹ ನೀರು, ಓಕೆನಾ. ಸೇಮ್ ನೀರನ್ನೇ ಒಂದು ಜಗ್ಗಲ್ಲಿ ತುಂಬಿಸ್ಕೊಂಡು 2ಕ್ಕೂ ಹಾಕಿದ್ದೀನಿ, ಒಂದೇ ಥರದ ನೀರು. ಸೊ ಇದರಲ್ಲಿ ಎಂಥ ವ್ಯತ್ಯಾಸ ಬರುತ್ತೆ ಅಂತ ನೀವು ಡೆಮೋ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದಿರೋದು ಇವಾಗ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಸೊ ನಾನು ಫಸ್ಟ್ ನೆಗೆಟಿವ್ ಇರುತ್ತೆ ಕುಡಿತೀನಿ ನೋಡೋಣ ಹೆಂಗಿದೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನೆಗೆಟಿವ್ದು ಹೇಳಿದಾಗ ಏನಾಗುತ್ತೆ ಅಂದರೆ ನೀವು ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತದು. ಯಾವಾಗ ನಾವು ನೆಗೆಟಿವ್ ಅಫರ್ಮೇಷನ್ಸ್ ಹಾಕಿ ಇದು ಮಾಡ್ತೀವೋ ಅವಾಗ ಒಂದು ಸ್ವಲ್ಪ ಕಹಿ ಥರ ಆಗುತ್ತೆ, ಅಂದರೆ ನೀರು ಅಷ್ಟು ಸ್ವೀಟ್ನೆಸ್ ಬರಲ್ಲ. ಸೊ ಇದರಲ್ಲಿ ಸೊ ಇವಾಗ ನಾನು ಪಾಸಿಟಿವ್ ಅಫರ್ಮೇಷನ್ಸ್ ನಾನೇನು ಹೇಳಿದ್ನೋ ಅದರದ್ದು ಕುಡಿತೀನಿ. ಸೊ ಇದು ನ್ಯಾಚುರಲಾಗಿ ನಾನು ಹೆಂಗೆ ತುಂಬಿಸಿದ್ನೋ ಅದೇ ಥರ ಇದೆ. ಆ್ಯಕ್ಚುಲಿ ಇದು ನಿಜ, 100% ಟ್ರೂ. ನೀವು ಒಂದು ಸಲ ಚೆಕ್ ಮಾಡಿ ನೋಡಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಬೇಕಾದ್ರೆ ಒಂದು 11 ಸಲ ಹೇಳ್ಕೊಂಡು ಈ ಥರ ಚೆಕ್ ಮಾಡಿ, ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. 2ರಲ್ಲೂ ಡಿಫ್ರೆನ್ಸ್ ಇರೋದು ಕಂಡುಹಿಡಿಬೋದು ನೀವು, ಓಕೆನಾ. ಸೊ ನಾನು ಯಾಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್, ಯಾಕೆ ಅಂದರೆ ನಮ್ಮ ಒಂದು ಬಾಡಿ ಜಲತತ್ವದಿಂದ ಕೂಡಿದೆ. ನಿಮಗೆಲ್ಲರಿಗೂ ಗೊತ್ತಲ್ಲ, 70% ಆಫ್ ವಾಟರು ಏನಿರುತ್ತೋ ನಮ್ಮ ಬಾಡಿನಲ್ಲಿ 70% ಅಷ್ಟು ನೀರಿನಿಂದ ಕೂಡಿರುತ್ತೆ, ನಮ್ಮದು ಜಲತತ್ವದಿಂದ. ಸೊ ಅದಕ್ಕೇ ನೋಡಿ ಯಾವಾಗಲೂ ನಮ್ಮದು ಮೂಡು ಸ್ವಿಂಗ್ಸ್ ಆಗೋದು ಅದೆಲ್ಲ ನಮ್ಮದು ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ನಮ್ಮದು. ಅದಕ್ಕೇ ನಾವು ಚೆನ್ನಾಗಿ ಇಟ್ಕೊಂಡಿರಬೇಕು ಅಂತ ಅದಕ್ಕೇ ಹೇಳೋದು, ಓಕೆನಾ. ಸೊ ಏನಾಗುತ್ತೆ ಅಂದರೆ ವಾಟರ್ನ ನಾವು ಯಾವಾಗ ಅದಕ್ಕೆ ವಾಟರ್ನಲ್ಲಿ ಎನರ್ಜಿ ಇರುತ್ತೆ, ಯಾವಾಗ ನಾವು ಅದಕ್ಕೆ ಒಂದು ಅಫರ್ಮೇಷನ್ ಹಾಕಿ ಕುಡಿತೀವೋ, ಕನ್ಸ್ಯೂಮ್ ಮಾಡ್ತೀವೋ, ಸೊ ಅದು ಪ್ರತಿಯೊಂದು ಬಾಡಿ ಸೆಲ್ಸಲ್ಲಿ ಹೋಗ್ಬಿಟ್ಟು ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳೋದ್ನಲ್ಲ, ನಮ್ಮ ಒಂದು ಬಾಡಿನಲ್ಲಿ ಸೆಲ್ಸು 30 ದಿನದ ಆದ್ಮೇಲೆ, ಅಂದರೆ 30 ದಿನಕ್ಕೊಂದ್ಸಲ ರೀಪ್ಲೇಸ್ಮೆಂಟ್ ಆಗುತ್ತೆ, ಹೊಸ ಸೆಲ್ಸ್ ಬರುತ್ತೆ, ಹಳೆ ಸೆಲ್ಸ್ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಎನರ್ಜೆಟಿಕ್ ಆಗಿರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನಾನು ಟಿಪ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಡೈಲಿ ನೀವು ಕುಡಿತೀರಲ್ಲ ನೀರು, ಪ್ರತಿಯೊಂದಕ್ಕೂ ಒಳ್ಳೆ ಪಾಸಿಟಿವ್ ಅಫರ್ಮೇಷನ್ಸ್ನ ಹಾಕೊಂಡು ಕುಡೀರಿ. ಫಾರ್ ಎಕ್ಸಾಂಪಲ್, ನಿಮಗೆ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಇದ್ದರೆ, ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂದ್ಬಿಟ್ಟು ನೀರು ಕುಡೀರಿ. ಅದಕ್ಕೆ ಹೇಳ್ಬಿಟ್ಟು ಉಫ್ ಅಂತ ಅಂದ್ಬಿಟ್ಟು ಕುಡೀರಿ. ಉಫ್ ಅಂದಾಗ ಏನು ಅಂದರೆ ನಮ್ಮ ಒಂದು ವೈಬ್ರೇಷನ್ನು ಎನರ್ಜಿ ಆ ನೀರಿಗೆ ಬಿಟ್ಕೊಂಡಿರುತ್ತೆ. ಸೊ ಅದನ್ನು ಕುಡಿದಾಗ ಅದು ನಮಗೆ
ಚೆನ್ನಾಗಿ ಅದರದ್ದು ಎಲ್ಲ ಪ್ರತಿಯೊಂದು ಬಾಡಿ ಸೆಲ್ಸ್ಗೆ ಹೋಗಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಓಕೆನಾ? ಸೊ ಆ ಥರ. ಸೊ ನೋಡಿ, 2 ಇದರಲ್ಲಿ ನಿಮ್ಮ ಮುಂದೆನೇ ತೋರಿಸಿದ್ದೀನಿ ಇವಾಗ. ಸೊ ಇದರಲ್ಲೇ ತೋರಿಸಿದ್ದೀನಿ. ಒಂದ್ರಲ್ಲಿ ಪಾಸಿಟಿವ್ ಅಫರ್ಮೇಷನ್ ಹಾಕಿದ್ದೀನಿ, ಒಂದ್ರಲ್ಲಿ ನೆಗೆಟಿವ್ ಅಫರ್ಮೇಷನ್ ಹಾಕಿದ್ದೀನಿ. ಸೊ ನೀವು ಚೆಕ್ ಮಾಡಿ ನಿಮ್ಮ ಮನೇಲಿ. ಓಕೆನಾ? ಸೊ ಬನ್ನಿ, ಎಲ್ಲರೂ ರೆಡಿ ಇದ್ದೀರಾ? ಸ್ವಿಚ್ ವರ್ಡ್ಸ್ ಒಂದೊಂದೇ ಹೇಳ್ಕೊಂಡು ಬರ್ತೀನಿ. ಸೊ ಫಸ್ಟ್ ನಾನು ಸಾಲ ಬಾಧೆಗೆ ಹೇಳ್ತೀನಿ. ಓಕೆನಾ? ಬಿಕಾಸ್ ಎಲ್ಲರಿಗೂ ಲೋನ್ಸ್ ಎಲ್ಲ ಮಾಡಿಕೊಂಡು ತುಂಬಾ ಒಂಥರ ಹೇಗಾರ ಮಾಡಿ ಅದು ಕ್ಲಿಯರ್ ಮಾಡ್ಕೋಬೇಕು ಅಂತ. ನಾನು ಹೇಳಿದ್ನಲ್ಲ, ನಮ್ಮದು ಒಂದು ಸ್ವಿಚ್ ವರ್ಡ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಒಂದು ಟಿ ವಿನ ನೀವು ನೋಡಬೇಕು ಅಂದರೆ ಅದನ್ನು ಆನ್ ಮಾಡಿದಾಗ ಮಾತ್ರ ಅದು ವರ್ಕ್ ಆಗುತ್ತೆ, ಇಲ್ಲಾಂದರೆ ಅದು ಸುಮ್ಮನೆ ಇರುತ್ತೆ. ಅದೇ ಥರ ಸ್ವಿಚ್ ವರ್ಡ್ಸೂ ಅದನ್ನು ಯೂನಿವರ್ಸ್ಗೆ ಕನೆಕ್ಟ್ ಆಗೋದು. ಓಕೆನಾ? ಸೊ ಕನೆಕ್ಟ್ ಆಗುವಂತಹ ಸ್ವಿಚ್ ವರ್ಡ್ಸ್ನ ನಾನು ಹೇಳ್ತಿರೋದು. ಫಸ್ಟ್ ಕ್ಲಾರಿಫೈ ಮಾಡ್ತೀನಿ. ನೀವು ಯಾವುದೇ ಒಂದು ಸ್ವಿಚ್ ವರ್ಡ್ಸ್ನ ನಾನು ಇವಾಗ ಏನು ಹೇಳ್ತಾ ಇದ್ದೀನೋ ಎಲ್ಲನೂ ನೀವೇನು ಮಾಡಬೇಕು ಅಂದರೆ, ಒಂದು ಡೈರಿ ತೊಗೊಳ್ಳಿ. ಡೈರಿನಲ್ಲಿ 51 ಟೈಮ್ಸು ನೀವು ಬರೀಬೇಕಾಗುತ್ತೆ. ಒಂದು 21 ಡೇಸು ಇಲ್ಲ 48 ಡೇಸ್ ಥರ ನೀವು ಮಾಡ್ಕೊಂಬನ್ನಿ. ಅದ್ರ ಮಧ್ಯೆನೇ ಇನ್ ಬಿಟ್ವೀನೇ ನಿಮಗೆ ಅದರದ್ದು ರಿಸಲ್ಟ್ ಸಿಗುತ್ತೆ. ಓಕೆನಾ? ಸೊ ಆ ಥರ ಮಾಡಿ. ಫಸ್ಟ್ನೇದು ಹೇಳ್ತೀನಿ, ಸಾಲ ಬಾಧೆಗೆ ಯಾವ ಒಂದು ಇದು ಬರುತ್ತೆ ಅಂದರೆ ಕ್ಯಾನ್ಸಲ್ ಇಲೇಟ್ ಮ್ಯಾಜಿಕ್ ಸಮ್ಹೌ ಅಂತ. ಅದನ್ನು ನಾನು ಪೇಪರಲ್ಲಿ ಬರೆದು ನಿಮಗೆ ತೋರಿಸ್ತೀನಿ. ನಾನು ಲಾಸ್ಟಲ್ಲಿ ಎಲ್ಲನೂ ತೋರಿಸ್ತೀನಿ. ಸೊ ಈ ಥರ ಇರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಅದು ನಿಮಗೆ ಕಾಣಲ್ಲ, ನಿಮ್ಮದು ಉಲ್ಟಾ ತೋರಿಸುತ್ತಿದ್ರಲ್ಲಿ, ಅದಕ್ಕೆ ಹೇಳ್ತಿರೋದು. ಸೊ ಏನು ಅಂದರೆ ಕ್ಯಾನ್ಸಲ್ ಇಲೇಟ್ ಮ್ಯಾಜಿಕ್ ಸಮ್ಹೌ ಅಂತ. ಓಕೆನಾ? ಸೊ ಅದು ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ ಅದು. ಸೊ ಅದನ್ನು ನೀವು ಒಂದು 51 ಟೈಮ್ಸು ನೀವು ಬರೀಬೇಕಾಗುತ್ತೆ. ಯಾವ ಕಲರ್ ಪೆನ್ನಲ್ಲಿ ಬರೀಬೇಕು ಅಂದರೆ ಗ್ರೀನ್ ಕಲರ್ ಪೆನ್ನಲ್ಲೇ ಬರೀಬೇಕು. ಲೈಟ್ ಗ್ರೀನ್ ಕಲರಲ್ಲಾರ ಬರೀರಿ, ಇಲ್ಲ ಡಾರ್ಕ್ ಗ್ರೀನ್ ಕಲರಲ್ಲಾರ ಬರೀರಿ. ಸ್ಕೆಚ್ ಪೆನ್ ಯೂಸ್ ಮಾಡಿ, ಇಲ್ಲ ಮಾರ್ಕರಾರ ಯೂಸ್ ಮಾಡಿ. ಒಂದು ಡೈರಿ ತೊಗೊಂಡು ಬರೀರಿ, ಇಲ್ಲ A4 ಶೀಟಲ್ಲೂ ಬರೀಬೋದು. ಇಲ್ಲ ನಿಮ್ಮ ಮಕ್ಕಳದ್ದು ಬುಕ್ಸು, ಹಳೆ ಬುಕ್ಸ್ ಯಾವ್ದಾರ ಪೇಜ್ಗಳು ಉಳ್ಕೊಂಡಿದ್ರೆ ಅದರಲ್ಲೂ ಬರೀರಿ. ಕೆಲವರೆಲ್ಲ ಡೈರಿ ಅಂದರೆ ಹೋಗಿ ನಾವು ಪರ್ಚೇಸ್ ಮಾಡಬೇಕಾ ಆ ಥರ ಅಂತ. ಸ್ಕೆಚ್ ಪೆನ್ ಎಲ್ಲ ಇವಾಗ 10 ರೂಪಾಯಿ 15 ರೂಪಾಯಿಗೆಲ್ಲ ಸಿಗುತ್ತಲ್ಲ. ಸೊ ಅದರಲ್ಲಿ ಎಲ್ಲ ಕಲರ್ಸು ಇರುತ್ತೆ. ಗ್ರೀನು ಮತ್ತು ರೆಡ್ ಮತ್ತು ಬ್ಲೂ ತುಂಬ ಯೂಸ್ ಆಗುತ್ತೆ ಈ ಥರ ಒಂದು ಸ್ವಿಚ್ ವರ್ಡ್ಸ್ಗೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ನೋಡಿ, ನಾನು 1176 ಅಂತಲೂ ಬರ್ಕೊಂಡಿದ್ದೀನಿ. ಇಲ್ಲಿ ವೀನಸ್ ಮೌಂಟಲ್ಲಿ 8 ಅಂತಲೂ ಬರ್ಕೊಂಡಿದ್ದೀನಿ ಗ್ರೀನ್ ಕಲರಲ್ಲಿ. ಸೊ ಇದು 1176. ಇದೇನು ಅಂದರೆ ಯೂನಿವರ್ಸಲ್ ಮ್ಯಾನಿಫೆಸ್ಟೇಷನ್ ನಂಬರ್ ಫ್ರೆಂಡ್ಸ್. ಓಕೆನಾ? ಸೊ ಏನೇ ಒಂದು ಕೇಳ್ಕೊಂಡಿದ್ರು ಅದು ಅಚೀವ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ F ಅಂತ ಬರ್ಕೊಂಡಿದ್ದೀನಿ ನಾನು. ಸೊ ಈ ಫಿಂಗರಲ್ಲಿ. ಸೊ ಅದೂ ಅಷ್ಟೇ, ನಾವೇನಾರ ಒಂದು ಕೇಳ್ಕೊಂಡು ಮಾಡಿದ್ರೆ ಸೊ ಅದೂ ಒಂಥರ ಸಿಂಬಲ್ ಅದು. ಓಕೆನಾ? ಸಿಂಬಲ್ಗಾಗಲಿ ಸ್ವಿಚ್ ವರ್ಡ್ಸ್ಗಾಗಲಿ ಅದರದ್ದೇ ಆದಂತಹ ಪವರ್ ತುಂಬ ಇರುತ್ತೆ. ಅದೇನು ಗೊತ್ತಾ, ಟ್ರಸ್ಟ್ ಇಟ್ಟು ಮಾಡಿದಾಗ ನಮ್ಮ ಒಂದು ಫ್ರೀಕ್ವೆನ್ಸಿ ಯೂನಿವರ್ಸ್ದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಿಬಿಟ್ಟು ಅಲೈನ್ಮೆಂಟ್ ಆಗೋದದು. ಸೊ ಆ ಥರ ಟ್ರಸ್ಟ್ ಮಾಡಿ ಅವಾಗ ಖಂಡಿತ ಆಗುತ್ತೆ. ಸೊ ಇವಾಗ ಇನ್ನೊಂದು ಹೇಳ್ತೀನಿ. ಎಕ್ಸಾಮ್ಸು ಬರಿಬೇಕು ಅಂದರೆ ಎಜುಕೇಷನ್ದು ನಾನು ಹೇಳ್ತಾ ಇರೋದು. ಎಕ್ಸಾಮ್ಸ್ ಬರಿಬೇಕಾದ್ರೆ ನಿಮಗೆ ಒಂಥರ ನರ್ವ್ನೆಸ್, ಒಂಥರ ಗಾಬರಿ ಆಗಿರ್ತೀರ ಅಂದ್ಕೊಳ್ಳಿ. ಓಕೆನಾ? ಏನು ಮಾಡೋಕ್ಕೆ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ ನಿಮಗೆ, ಗಾಬರಿ ಆಗಿರ್ತೀರ. ಸೊ ಆ ಥರ ಇದ್ದಾಗ, ಆಮೇಲೆ ಜಾಬ್ ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ. ಸೊ ಆವಾಗ ಮತ್ತೆ ಇದು ಪ್ರಮೋಷನ್ ಸಿಗಬೇಕು ಅಂದರೆ, ನಿಮ್ಮದು ತುಂಬ ಕೆಲಸ ಮಾಡ್ತಾನೆ ಇರ್ತೀರ, ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿರಲ್ಲ. ಸೊ ಅದು ಹೇಗೆ ನಿಮಗೆ ಪ್ರಮೋಷನ್ ಸಿಗಬೇಕಾದ್ರೂ ಒಂದು ಸ್ವಿಚ್ ವರ್ಡ್ ಇದೆ. ಸೊ ಅದ್ರ ಬಗ್ಗೆ ಇವಾಗ ಹೇಳ್ತೀನಿ. ಸೊ ನೋಟ್ ಮಾಡ್ಕೊಳ್ಳಿ, 905095 ಅಂತ. ಓಕೆನಾ? ಸೊ 9050 ಮತ್ತು 95 ಅಂತ. ಸೊ ಇದನ್ನು ಅಷ್ಟೇ 51 ಟೈಮ್ಸ್ ಬರೀಬೇಕು. ಬ್ಲೂ ಕಲರ್ ಇಂಕ್ ಪೆನ್ನಲ್ಲಿ ಬರೀಬೇಕು. ಸೊ ಒಂದೊಂದ್ರದ್ದು ಬೇರೆ ಬೇರೆ ಕಲರ್ಸ್ ಇರುತ್ತೆ. ಸೊ ಅದಕ್ಕೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ನಿಮಗೆ ಇದು ಯಾವುದು ಅಂದರೆ ಎಜುಕೇಷನ್ಗೆ ಪ್ಲಸ್ ಜಾಬ್ ಸಿಗೋದಕ್ಕೆ ಪ್ಲಸ್ ನಿಮಗೆ ಪ್ರಮೋಷನ್ನು, ದುಡ್ಡು ಜಾಸ್ತಿ ಸಿಗಬೇಕು ಅಂದರೆ, ಬರೀ ನೀವು ಗೌರ್ಮೆಂಟ್ ಆಫೀಸ್ ಅಂತಲೇ ಅಲ್ಲ ನಾನು ಹೇಳ್ತಿರೋದು, ನೀವು ಎಲ್ಲೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡೋಂಗೆ ಆಗುತ್ತೆ ಇದು ಪ್ರಮೋಷನ್ ಥರ. 9050 ಮತ್ತು 95 ಅಂತ. ಓಕೆನಾ? ಸೊ ಇದ್ರದ್ದಾಯಿತು. ಇವಾಗ ಬನ್ನಿ ಕೂದಲು ಮತ್ತು ಮುಖದ್ದು ಹೇಳ್ತೀನಿ. ಅದರದ್ದು ಸ್ವಿಚ್ ವರ್ಡ್ಸ್ ಇದೆ. ಸೊ ಇದೆಲ್ಲ ನಾನು ಲಾಸ್ಟಲ್ಲಿ ನಿಮಗೆ ಒಂದು ಪೇಪರಲ್ಲಿ ಬರೆದು ತೋರಿಸ್ತೀನಿ. ಸೊ ನೀವು ಅದನ್ನು ನಂದು ವೀಡಿಯೋನ ನೀವು ನೋಡಬೇಕು ಅಂದಾಗ ಅದನ್ನು ಚೆಕ್ ಮಾಡಿ ನಂದು ವೀಡಿಯೋನ ಪ್ಲೇ ಮಾಡಿ ನೀವು ಮಾಡ್ಕೋಬೋದು. ಸೇವ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ, ಓಕೆನಾ? ಸೊ ಅಂದರೆ ಕೂದಲು ಚೆನ್ನಾಗಿ ಲಾಂಗಾಗಿ ಬೆಳಿಬೇಕು ಅಂದರೆ ಕೂದಲು ಉದುರಬಾರ್ದು, ಬೇಗ ನಮ್ಮ ಕೂದಲು ಉದುರಬಾರ್ದು, ಮತ್ತು ಕೂದಲು ಚೆನ್ನಾಗಿ ಶೈನಿಂಗ್ ಆಗೋದಕ್ಕೆ, ಉದ್ದ ಬೆಳೆಯೋದಕ್ಕೆ, ಮೇಯ್ನಾಗಿ ಉದ್ದ ಬೆಳೆಯೋದಕ್ಕೆ ಇದಿರೋದು. ಓಕೆನಾ? ಅಂದರೆ ಎಲ್ಲ ಕೂದಲೆಲ್ಲ ಉದ್ರೋಗಿ ಒಂದು ಸ್ವಲ್ಪ ಬಾಲ್ಡ್ನೆಸ್ ಥರ ಆಗಿರುತ್ತೆ ಅಂದ್ಕೊಳ್ಳಿ, ಎಲ್ಲ ತುಂಬ ಬೇಗ ಉದುರುತ್ತಾ ಇರುತ್ತೆ. ಸೊ ಅದನ್ನು ಕಂಟ್ರೋಲಿಗೆ ಮಾಡುತ್ತೆ, ಕೂದಲು ಉದುರೋದನ್ನು ಸ್ಟಾಪ್ ಮಾಡುತ್ತೆ, ಮತ್ತು ಹೇರ್ ಗ್ರೋತ್ ಚೆನ್ನಾಗಾಗೋದನ್ನು ಮಾಡುತ್ತೆ. ಸೊ ಯಾವ ಒಂದು ನಂಬರ್ ಅಂದರೆ ನೋಟ್ ಮಾಡ್ಕೊಳ್ಳಿ, 8901571005 ಅಂತ. ಇದ್ರದ್ದು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸೊ 8901571005 ಅಂತ. ಸೊ ಇದನ್ನು ನೀವು ಏನು ಮಾಡ್ಬೋದು ಅಂದರೆ,
ನಾನು ಇದನ್ನು ಏನು ಮಾಡ್ತೀನಿ ಅಂದರೆ, ಈ ಥರ ಒಂದು ಬಾಚಣಿಗೆ ಇರುತ್ತೆ ಅಂದ್ಕೊಳ್ಳಿ, ಏರ್ ಬ್ರಷ್. ಸೊ ಇದರಲ್ಲಿ ಒಂದು ವೈಟ್ ಚೀಟಿನಲ್ಲಿ ಬ್ಲೂ ಕಲರಲ್ಲೇ ಬರಿಬೇಕು ನೀವು, ಓಕೆನಾ. ಬ್ಲೂ ಕಲರಲ್ಲಿ ಅದರದ್ದು ನಂಬರ್ನ ಬರ್ಕೊಂಡು ಕೂದಲನ್ನ ಹಿಂಗೆ ಬಾಚ್ಕೋಬೇಕು. ಸೊ ಆ ಥರ ಈ ಥರ ಮಾಡ್ಕೊಳ್ಳಿ. ಇಲ್ಲ ನೀವು ಯಾವುದು ಮಾಮೂಲಿ ನೀವು ಬಾಚಣಿಗೆ ನೀವು ಯೂಸ್ ಮಾಡ್ತೀರೋ ಅದ್ರ ಕೆಳಗಡೆ ಒಂದು ಚಿಕ್ಕ ನಂಬರಲ್ಲೇ ಅದನ್ನು ಬರ್ಕೊಂಡ್ಬಿಡಿಬೇಕಾರೆ, ಸ್ಕೆಚ್ ಪೆನ್ನಲ್ಲಿ ಬರ್ಕೊಂಡು ನೀವು ಬೇಕಾದ್ರೆ ಹಂಗೆ ಮಾಡ್ಬೋದು. ಇಲ್ಲಾಂದರೆ ಒಂದು ಚೀಟಿನಲ್ಲಿ ಬರೆದ್ಬಿಟ್ಟು ಮಾಡ್ಬೋದು. ಇದು ಯಾಕೆಂದರೆ ಇದು ಬ್ಲ್ಯಾಕ್ ಕಲರ್ ಅಲ್ವಾ, ಬರೆಯೋಕ್ಕೆ ಕಾಣಿಸಲ್ಲ ಸ್ಕೆಚ್ ಪೆನ್ನು ಅಥವಾ ಮಾರ್ಕರಲ್ಲಿ. ಸೊ ಅದಕ್ಕೋಸ್ಕರ ಹೇಳಿದ್ದು ಒಂದು ಚೀಟಿನಲ್ಲಿ ಬರೆದ್ಬಿಟ್ಟು ಹಿಂಗೆ ಮಾಡ್ಬೋದು ಅಂತ, ಓಕೆನಾ. ಸೊ ಅದು ಸೊ ಇವಾಗ ಬ್ಯೂಟಿದು ಹೇಳ್ತೀನಿ ಬನ್ನಿ. ಸೊ ಇವಾಗ ಬನ್ನಿ, ಬ್ಯೂಟಿದು ಎಲ್ಲರಿಗೂ ತುಂಬ ಇಂಟ್ರೆಸ್ಟಿಂದ ಕಾಯ್ತಿರಲ್ವಾ. ಸೊ ಎಲ್ಲರಿಗೂ ಆಸೆ ಇರುತ್ತೆ ಒಂದು ಸ್ವಲ್ಪ ಯಂಗರ್ ಲುಕಿಂಗ್ ಸ್ಕಿನ್ ಬೇಕು ಅಂತ, ಅಂದರೆ ಗ್ಲೋ ಬರಬೇಕು ಮುಖದಲ್ಲಿ, ಇನ್ನು ನಾವು ಚಿಕ್ಕವ್ರ ಥರ ಕಾಣಿಸ್ಬೇಕು ಅಂತ, ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಸೌಂದರ್ಯದ ಬಗ್ಗೆ ನಾನು ಹೇಳ್ತಾ ಇರೋದು, ಅದರದ್ದು ಒಂದು ಮ್ಯಾನಿಫೆಸ್ಟೇಷನ್ ಸ್ವಿಚ್ ವರ್ಡ್, ಓಕೆನಾ. ಸೊ ಯಾವುದು ಅಂದರೆ ನೋಟ್ ಮಾಡ್ಕೊಳ್ಳಿ, 83585171 ಅಂತ, ಓಕೆನಾ. ಸೊ 83585171 ಅಂತ. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು ಫೋಟೋ ಇರುತ್ತಲ್ಲ, ನಿಮ್ಮ ಫೋಟೋನ ತಗೊಂಡು ನಿಮ್ಮ ಮನೆ ವೆಸ್ಟ್ ಡೈರೆಕ್ಷನಲ್ಲಿ, ಅಂದರೆ ಪಶ್ಚಿಮ ದಿಕ್ಕು ಅಂತಾರೆ ನೋಡಿ, ಅಲ್ಲಿ ನಿಮ್ಮದೊಂದು ಫೋಟೋ ಹಾಕ್ಬಿಟ್ಟು ಆ ಫೋಟೋ ಕೆಳಗೆ ಈ ನಂಬರ್ನ ಹಾಕ್ಬಿಡಿ. ಆ ನಂಬರ್ನ ಹಾಕ್ಬಿಟ್ಟು ಡೈಲಿ ಅದ್ರ ಹತ್ರ ಫೋಟೋ ಹತ್ರ ಬಂದುಬಿಟ್ಟು ನಿಮ್ಮ ಮುಖ, ಅಂದರೆ ಏನೋ ಒಂದು ಪಿಕ್ಚರ್ ಇರುತ್ತೆ ಅದು ನೋಡ್ಕೊಂಡು ಆ ನಂಬರ್ ಹೇಳ್ಬಿಟ್ಟು ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಆ ಥರ ಹೇಳ್ಕೊಂಡ್ರೆ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಗ್ಲೋ ಬರುತ್ತೆ ಚೆನ್ನಾಗಿ ಫೇಸಲ್ಲಿ, ಓಕೆನಾ. ಸೊ ತುಂಬ ಜನ ಕೇಳ್ತಿರ್ತೀರಲ್ಲ ಫೇಸ್ ಬ್ಯೂಟಿ ಬಗ್ಗೆ ಏನಾರ ಒಂದು ಸ್ವಿಚ್ ವರ್ಡ್ ಇದೆಯಾ ಅಂತ. ಸೊ ಇವತ್ತು ಕೊಟ್ಟೆ ನಾನು, ಓಕೆನಾ. ಸೊ ಇವಾಗ ಬನ್ನಿ, ನಾನು ಇದು ಮದುವೆದು ಹೇಳ್ತೀನಿ ಸ್ವಿಚ್ ವರ್ಡ್ ಏನು ಅಂತ. ಸೊ ತುಂಬ ಜನ ಕೇಳ್ತಾ ಇರ್ತೀರಲ್ಲ, ತುಂಬ ನಮಗೆ ಮದುವೆದು ಸೆಟ್ ಆಗ್ತಾನೆ ಇಲ್ಲ, ಏನೇ ಮಾಡೋರು ಒಂದು ಕ್ಲಿಕ್ ಆಗ್ತಾ ಇರಲ್ಲ, ಬೇಗ ಆಗ್ತಾ ಇರಲ್ಲ. ಸೊ ತುಂಬ ಜನಕ್ಕೆ ತುಂಬ ವರ್ಷದಿಂದ ನೋಡ್ತಾ ಇರ್ತಾರೆ, ಹುಡುಗಿನಾರ ನೋಡ್ತಾ ಇರ್ಬೋದು, ಹುಡುಗರನಾರ ಹುಡುಕ್ತಾ ಇರ್ಬೋದು. ಸೊ ಅಂಥವ್ರಿಗೆ ಒಂದು ಸ್ವಿಚ್ ವರ್ಡು ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ಇದು ಕೆಲವ್ರಿಗೆಲ್ಲ ಇದು ಪ್ರೂವನ್ನು, ಓಕೆನಾ. ಸೊ ಇದು ಮಾಡಿ ಒಂದು 21 ಡೇಸಲ್ಲೇ ಅವ್ರಿಗೆ ಒಂದು ಅಂದರೆ ಹುಡುಕ್ತಾ ಇರ್ತಾರಲ್ಲ ಯಾವ್ದಾರ ಒಂದು ಸಂಬಂಧ ಕ್ಲಿಕ್ ಆಗಿರುತ್ತೆ. ಸೊ ಆ ಥರ. ಸೊ ತುಂಬ ಜನಕ್ಕೆ ಇವಾಗಿನ ಇದರಲ್ಲಿ ನಾನು ಹೇಳಿದ್ನಲ್ಲ ಸ್ವಿಚ್ ವರ್ಡ್ಸು ತುಂಬ ಅದರದ್ದು ರೋಲ್ನ ಪ್ಲೇ ಮಾಡುತ್ತೆ. ಸೊ ಅದಕ್ಕೆ ನನಗೆ ಚಂದ್ರಿಕಾ ಅನ್ನೋರು ಕೇಳಿದ್ರಿ ಅಲ್ವಾ, ಅಂದರೆ ಮದುವೆದು ಆಗಬೇಕು ಅಂದ್ಕೊಂಡಿದ್ದೀನಿ, ಏನು ಮಾಡ್ಬೋದು ಅಂದರೆ ನಾನು ಅವ್ರಿಗೆ ಹೇಳಿದ್ದೆ ಅರಿಶಿನ ಮತ್ತು ಚಕ್ಕೆ ಪುಡಿ ಹಾಕ್ಕೊಂಡು ನೀವು, ಅಂದರೆ ಟರ್ಮರಿಕ್ಕು, ಸಾಲ್ಟು ಮತ್ತು ಇದು ಚಕ್ಕೆ ಪುಡಿ, ಆ ಮೂರೂ ಒಂದೊಂದು ದಿನ ಒಂದೊಂದು ಥರ ಕಾಂಬಿನೇಷನ್ ಥರ ಮಾಡಿಕೊಂಡು, ಇಲ್ಲ ಚಕ್ಕೆ ಪುಡಿ ಅರಿಶಿನ ಒಂದಿನ ಹಾಕ್ಕೊಳ್ಳಿ, ಇಲ್ಲ ಅರಿಶಿನ ಮತ್ತು ಸಾಲ್ಟು ಒಂದಿನ. ಸೊ ಅದೇನು ಅಂದರೆ ನಮ್ಮ ಒಂದು ಗುರುಬಲನ ಇನ್ಕ್ರೀಸ್ ಮಾಡುತ್ತೆ. ಸಾಲ್ಟ್ ಏನು ಅಂದರೆ ನೆಗೆಟಿವಿಟಿನೆಲ್ಲ ಹೋಗಿಸುತ್ತೆ. ನಮ್ಮ ಮೈಂಡಲ್ಲಿ ಯಾವಾಗ ನಾವು ಥಾಟ್ ಪಾಸಿಟಿವ್ ಆಗಿ ಹಾಕೋತೀವೋ ಹಾಗೇ ಆಗುತ್ತೆ ಅಂತ ಅದು ಹುಮ್ಮಸ್ಸು ಬರುತ್ತೆ ನಮಗೆ. ಸೊ ಅದಕ್ಕೇ ಅದು ಸ್ನಾನ ಮಾಡುವಾಗ ಅದನ್ನು ಹಾಕೋಬೇಕು. ಚಕ್ಕೆ ಪುಡಿ ಅರಿಶಿನದಲ್ಲಿ ಏನು ಅಂದರೆ ನಮಗೆ ಗುರುಬಲ ಅದು ಇನ್ಕ್ರೀಸ್ ಆಗುತ್ತೆ, ದುಡ್ಡು ಕಾಸು ಚೆನ್ನಾಗಿ ಸೇರೋದಿರ್ಬೋದು, ಮುಖದಲ್ಲಿ ಗ್ಲೋ ಬರೋದಿರ್ಬೋದು, ಅವರ ನಮ್ಮದು ಚೆನ್ನಾಗಾಗುತ್ತೆ, ಓಕೆನಾ. ಸೊ ಅವರ ಅದು ಮೇನ್ ಅದೇ ಬರೋದು, ಅವರ ಕ್ಲೆನ್ಸಿಂಗ್ ಆಗುತ್ತೆ. ಸೊ ಅದನ್ನು ಕೇಳಿದರು ಚಂದ್ರಿಕಾ, ಅದು ನೆನಪಾಯಿತು ನೋಡಿ, ನನಗೆ ನಿಮ್ಮ ಹೆಸರು ನೆನಪಿದೆ. ಸೊ ನೀವು ಮದುವೆದ ಬಗ್ಗೆ ಕೇಳಿದ್ರಲ್ಲ, ನಂಬರ್ ಹೇಳ್ಬಿಡ್ತೀನಿ ಬರ್ಕೊಳ್ಳಿ, 48040305 ಅಂತ ಇದೆ. ಸೊ 48040305 ಅಂತ. ಇದನ್ನು ಲಾಸ್ಟಲ್ಲಿ ನಾನು ಪೇಪರಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ಸ್ಕಿಪ್ ಮಾಡಿ ನೋಡಬೇಡಿ ನನ್ನ ವೀಡಿಯೋ, ಫುಲ್ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೊಳ್ಳೆ ಸ್ವಿಚ್ ವರ್ಡ್ಸು ನಿಮಗೆ ಸಿಗುತ್ತೆ. ಎಲ್ಲರಿಗೂ ಯೂಸ್ಫುಲ್ ಆಗಿರೋದನ್ನೇ ನಾನು ಹೇಳ್ತಾ ಇರೋದು. ಸೊ ಬನ್ನಿ ಇವಾಗ ಹುಡುಗರಿಗೆ ಹೆಲ್ಪ್ ಆಗಂಗೆ ಹೇಳ್ತೀನಿ. ಹುಡುಗರು ಆಗಿರ್ಬೋದು, ಹುಡುಗಿರು, ಇವಾಗೆಲ್ಲ ಹುಡುಗಿರು ಕಾರೆಲ್ಲ ಓಡಿಸ್ತೀರ ಅಲ್ವಾ. ಸೊ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸ್ಕೂಟರ್, ಏನಾರ ನಿಮಗೆ ಒಂದು ತೊಗೋಬೇಕು ಅಂದ್ಕೊಂಡಿರ್ತೀರ, ಬಟ್ ಮನಿ ಅಡ್ಜಸ್ಟ್ ಆಗ್ತಾ ಇರಲ್ಲ. ಸೊ ನಿಮ್ಮ ಒಂದು ಡ್ರೀಮ್ ಇರುತ್ತೆ, ನಾನು ಈ ಥರದ್ದೇ ಒಂದು ಕಾರ್ ತೊಗೋಬೇಕು ಅಂತ. ಸೊ ಆ ಒಂದು ದಾರಿ ನಿಮಗೆ ಈಸಿ ಮಾಡಿಕೊಡುತ್ತೆ ಆ ಒಂದು ವೇನ. ಸೊ ಅದ್ರ ನಂಬರ್ ಹೇಳ್ಬಿಡ್ತೀನಿ. ಸೊ ಎಲ್ಲರಿಗೂ ಇಂಟ್ರೆಸ್ಟಿಂದ ನೋಡ್ತಾ ಇದ್ದೀರಾ ಅಂತ ನನಗೂ ಗೊತ್ತು. ಸೊ ಕೆಲವ್ರಿಗೆಲ್ಲ ಕ್ರೇಜ್ ಇರುತ್ತಲ್ಲ, ಕಾರ್ ತೊಗೋಬೇಕು, ಚೆನ್ನಾಗಿರೋದು ನಾವು ಕಾರ್ ತೊಗೋಬೇಕು, ಒಳ್ಳೆ ಗಾಡಿ ತೊಗೋಬೇಕು ಅಂತ. ಸೊ ಆ ನಂಬರ್ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ, 66734141 ಅಂತ. ಸೊ ಕಾರ್ ತೊಗೊಳೋದಕ್ಕೆ ಇದು ಮ್ಯಾನಿಫೆಸ್ಟೇಷನ್ದು ಸ್ವಿಚ್ ವರ್ಡು 66734141 ಅಂತ. ಸೊ ಇದ್ರದ್ದು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ಕರೆಕ್ಟಾಗಿ ನೋಡ್ಕೊಂಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ರಿಲೇಷನ್ಶಿಪ್ದು ಅದರದ್ದು ಹೇಳ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂದರೆ ಕೆಲವರೆಲ್ಲ ಹುಡುಗ ಹೇಳ್ದಂಗೆ ಹುಡುಗಿರು ಕೇಳಲ್ಲ, ಹುಡುಗಿರು ಹೇಳ್ದಂಗೆ ಹುಡುಗರು ಕೇಳಲ್ಲ. ಅಂದರೆ ಅವ್ರವ್ರದ್ದು ಮೈಂಡ್ ಸೆಟ್ ಬೇರೆ ಥರ ಇರುತ್ತೆ. ಬಟ್ ಏನು ಅಂದರೆ ಸುಮ್ಮನೆ ಮನೆಯಲ್ಲಿ ಕ್ವಾರಲ್ ಆಗುತ್ತೆ, ಅಂದರೆ ಗಲಾಟೆಗಳೆಲ್ಲ ಆಗುತ್ತೆ. ಸೊ ಅದರಿಂದ ತುಂಬ ಅವ್ರದ್ದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ. ಒಂಥರ ಗಲಾಟೆಗಳಿದ್ದಾಗ ನಾನು ಹೇಳಿದ್ನಲ್ಲ, ಹುಡುಗಿರಿಂದನೇ ಶುಕ್ರದೇಶ ಇರೋದು. ಸೊ ಹುಡುಗಿರೇ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು. ಸೊ ಹಂಗಂದ್ಬಿಟ್ಟು ನಾನು ಇದು ಮಾಡ್ತಿದ್ದೀನಿ ಅಂತ ಅಲ್ಲ,
ಸೊ ಏನು ಅಂದರೆ ಮೈಂಡ್ ಸ್ಟೇಬಲ್ ಆಗುತ್ತೆ. ಸೊ ಈ ಒಂದು ಸ್ವಿಚ್ ವರ್ಡ್ ನಾನು ಏನು ಕೊಡ್ತಾ ಇದ್ದೀನಿ, ಸೊ ಇಬ್ರಿಗೂ ಬರೀ ಹುಡುಗಿರಿಗೆ ಇದು ಮಾಡ್ತಿಲ್ಲ ನಾನು. ಸೊ ಹುಡುಗರದು ಆ್ಯರೋಗೆನ್ಸು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ಇದನ್ನು ಬರಿತಿರೋ. ಹುಡುಗಿರಾದ್ರೆ ನಿಮ್ಮ ಹುಡುಗಿರು ನೀವು ಹಸ್ಬೆಂಡ್ಗೋಸ್ಕರ ಏನಾರ ಮಾಡಬೇಕು ಅಂದರೆ ಹುಡುಗಿರು ಮಾಡಿ, ಹುಡುಗಿರಿಗೆ ಏನಾರು ಮಾಡಬೇಕು ಅಂದರೆ ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಹೇಳ್ತೀನಿ ನೋಡಿ, 986115 ಅಂತ. ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 986115 ಅಂತ. ಸೊ ಇದು ರಿಲೇಷನ್ಶಿಪ್ನ ಚೆನ್ನಾಗಿ ಮಾಡುತ್ತೆ. ಸೊ ಕೆಲವರೆಲ್ಲ ನನಗೆ ತುಂಬ ಜನ ಕೇಳ್ತಾಯಿದ್ರು, ತುಂಬ ನಮಗೆ ಪ್ರಾಬ್ಲಮ್ ಇಶ್ಯೂಸ್ ಆಗಿಬಿಟ್ಟು ಕೋರ್ಟಲ್ಲೆಲ್ಲ ಕೇಸ್ ನಡೀತಾ ಇದೆ ಅಂತ. ಸೊ ಈ ನಂಬರ್ ನೀವು 51 ಸಲ ಒಂದು ಡೈರಿನಲ್ಲಿ ರೆಡ್ ಇಂಕ್ ಕಲರ್ ಪೆನ್ನಲ್ಲೇ ಬರೀಬೇಕು. ರಿಲೇಷನ್ಶಿಪ್ದೆಲ್ಲ ರೆಡ್ ಕಲರ್ ಇಂಕ್ ಪೆನ್ನಲ್ಲೇ ಬರೀಬೇಕಾಗುತ್ತೆ. ಸೊ 51 ಟೈಮ್ಸ್ ಡೈಲಿ ಬರೆದು ಒಂದು 21 ಡೇಸ್ ನೀವು ಮಾಡೋದ್ರೊಳಗೆ, ಸೊ ನಾನು ಹೇಳಿದ್ನಲ್ಲ, ಅವರ ಒಂದು ಮನಸ್ಸಿನಲ್ಲಿ ನಿಮ್ಮದು ಪ್ರೀತಿ ಜಾಸ್ತಿಯಾಗಿ ಅವ್ರು ವಾಪಸ್ ಬರೋಂಗಾಗುತ್ತೆ. ಸೊ ಆ ಥರ, ಓಕೆನಾ. ಸೊ ನೋಡಿ, ಇವತ್ತಿನ ಬ್ಲಾಗ್ನಲ್ಲಿ ನಾನು ಎಲ್ಲ ಸ್ವಿಚ್ ವರ್ಡ್ಸ್ನ ಕೊಟ್ಟಿದ್ದೀನಿ. ಇವಾಗ ಒಂದೊಂದೇ ನಾನು ತೋರಿಸ್ಕೊಂಡು ಬರ್ತೀನಿ. ಸೊ ವಿಡಿಯೋ ತುಂಬ ಲೆಂತಿ ಆದರೂ ಪರವಾಗಿಲ್ಲ. ಸೊ ಏನಕ್ಕೆ ಗೊತ್ತಾಯಿದೆಲ್ಲ, ನಿಮಗೆ ಎಲ್ಲೂ ಸಿಗಲ್ಲ ನಿಮಗೆ. ಸೊ ಇದು ತುಂಬ ರೇರ್ ಈ ಥರದ್ದೆಲ್ಲ. ತುಂಬ ಜನ ಕಡಿಮೆ ಗೊತ್ತಿರೋರು ಅಂದರೆ ಸ್ವಿಚ್ ವರ್ಡ್ಸ್ ಬಗ್ಗೆ ಹೇಳೋದು. ಸೊ ಮ್ಯಾನಿಫೆಸ್ಟೇಷನ್ ಇದರಲ್ಲಿ ಬರುತ್ತೆ. ಸೊ ನನಗೆ ಇದೆಲ್ಲ ತುಂಬ ಇಂಟ್ರೆಸ್ಟ್ ಅಲ್ವಾ, ಕ್ರೇಜ್ ಇದ್ರ ಬಗ್ಗೆ. ಮ್ಯಾನಿಫೆಸ್ಟೇಷನ್ ನಾನು ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳೋದು, ಮ್ಯಾನಿಫೆಸ್ಟೇಷನ್ದು ನೀವು ಯಾವಾಗ ಗಮನ ಇಟ್ಟು ಮಾಡ್ತೀರಾ. ಮತ್ತು ಇನ್ನೊಂದು ಕ್ಲೂ ಕೊಡ್ತೀನಿ ನಾನು ನಿಮಗೆ, ಟಿಪ್ಸ್ ಅಂತಲೇ ಹೇಳ್ಕೊಳ್ಳಿ. ಮತ್ತು ಇನ್ನೊಂದು ಇದೆ ಇದರಲ್ಲಿ, ವೇಟ್ ಯಾರು ಸ್ವಂತ ಮನೆ ಕಟ್ಟಬೇಕು ಅಂತ ಇದ್ದರೆ ಸ್ವಂತ ಮನೆಗೂ ಒಂದು ಸ್ವಿಚ್ ವರ್ಡ್ ಕೊಟ್ಬಿಡ್ತೀನಿ. ಈಗ ತುಂಬ ಜನಕ್ಕೆ ಡ್ರೀಮ್ ಇರುತ್ತೆ, ನಾವು ಸ್ವಂತ ಮನೆಗೆ ಹೋಗಬೇಕು, ಎಷ್ಟು ಅಂತ ಬಾಡಿಗೆ ಮನೇಲಿರೋದು ಅಂತ ಅಲ್ವಾ. ಸೊ ಅದನ್ನು ಒಂದು ಸ್ವಿಚ್ ವರ್ಡ್ನ ನೀವು ಮಾಡ್ತಾಯಿದ್ರೆ ಆದಷ್ಟು ಬೇಗ ನೀವು ಸ್ವಂತ ಮನೆಗೆ ಹೋಗ್ತೀರಾ. ಸೊ ನೋಡಿ, ಹೇಳ್ತಾ ಇದ್ದೀನಿ. ಸೊ ಯಾರಿಗಾರ ಡ್ರೀಮ್ ಇರುತ್ತೆ ಅಂದ್ಕೊಳ್ಳಿ, ನಮ್ಮದೇ ಒಂದು ಓನ್ ಹೌಸ್ನ ನಾವು ಮಾಡ್ಕೋಬೇಕು ಅಂತ. ಸೊ ಅಂಥವರು ಇದನ್ನು ಟ್ರೈ ಮಾಡಿ, ಓಕೆನಾ. ಸೊ ಹೇಳಲಾ. ಸೊ ಇವಾಗಿನ ಕಾಲದಲ್ಲಿ ತುಂಬ ಜನಕ್ಕೆ ಡ್ರೀಮ್ ಇರುತ್ತೆ. ನನಗೆ ಗೊತ್ತು, ಲೇಡೀಸ್ಗೆಲ್ಲ ಒಂಥರ ಕ್ರೇಜು. ಎಲ್ಲರೂ ಸ್ವಂತ ಮನೆ ಇರುವಾಗ ನಮಗೂ ಏನೋ ಒಂದು ಆಸೆ ಇರುತ್ತಲ್ವ ಮಾಡಬೇಕು ಅಂತ. ಸೊ ನನಗೆ ಗೊತ್ತು, ನಮ್ಮದು ಸ್ವಂತ ಮನೆಯೇ ಇರೋದು. ಸೊ ನನಗೆ ಗೊತ್ತು, ಲೇಡೀಸ್ದು ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ, ನಮ್ಮದೇ ಆದಂತಹ ಒಂದು ಸ್ವಂತ ಮನೆ ಇರಬೇಕು ಅಂತ. ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಂಗೆ ಮಾಡ್ತಿದ್ದೀನಿ, ಓಕೆನಾ. ಸೊ ಅದನ್ನು ನೀವು ಟ್ರೈ ಮಾಡಿ. 51 ಟೈಮ್ಸು ಡೈಲಿ ಬರೀರಿ. ಎಷ್ಟು ದಿನ ಬರೀಬೇಕು? 21 ದಿನ, 48 ಡೇಸು. ಅಕಸ್ಮಾತ್ ನಿಮ್ಗೆ ಅಷ್ಟರೊಳಗೂ ಆಗಿಲ್ಲ ಅಂದರೆ ಒಂದು 108 ದಿನ ಆ ಥರ ಮಾಡ್ಕೊಳ್ಳಿ. ಬಟ್ ನಿಮ್ಮ ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾನು ಹೇಳ್ತೀನಿ ಲಾಸ್ಟಲ್ಲಿ. ಫಸ್ಟ್ ನೋಟ್ ಮಾಡ್ಕೊಳ್ಳಿ, 2731210 ಅಂತ ನಂಬರು ಸ್ವಂತ ಮನೆಯದು, ಓನ್ ಹೌಸ್ದು. 2731216 ಅಂತ, 210 ಮೊದಲಿಂದ ಹೇಳ್ಬಿಡ್ತೀನಿ, 2731210 ಅಂತ, ಓಕೆನಾ. ಸೊ ಇದಾಗಿತ್ತು ಸ್ವಂತ ಮನೆಯದು. ಸೊ ಇವಾಗ ಹೇಳ್ತೀನಿ ಬನ್ನಿ, ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಿಮ್ಮದು ಯೂನಿವರ್ಸಲ್ದು ಕೋಡು 1176. ನಾನು ನಿಮಗೆ ಅವತ್ತೇ ಹೇಳಿದ್ದೆ ಅಲ್ವಾ, ಇದು ನಾಡಿ ಹತ್ರ ಬರುತ್ತೆ. ಯಾಕೆಂದರೆ ನಾಡಿ ಯಾವಾಗಲೂ ಟಪ್ 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 ಅಂತ ಬಡ್ಕೊತಾನೆ ಇರುತ್ತೆ. ಸೊ ಇದ್ರ ಕೆಲಸ ಇದು ಮಾಡ್ತಾನೆ ಇರುತ್ತೆ, ಅದು ಸ್ಟಾಪ್ ಆಗಲ್ಲ. ಸೊ ಯಾವಾಗ ಅದು ಎಲ್ಲಿ ಟಚ್ ಆಗುತ್ತೋ, ಸೊ ಅದಕ್ಕೆ ಎಲ್ಲರೂ ಹೇಳೋದು ರಿಸ್ಟ್ ಮೇಲೆ ಬರೀರಿ ಅಂತ ಹೇಳ್ತಾರೆ ಹೊರತು ಯಾಕೆ ಬರೀರಿ ಅಂತ ಅದ್ರ ಬಿಹೈಂಡ್ ದ ಸೀನ್ ಯಾರೂ ಹೇಳಲ್ಲ, ಹಿಂದಿನ ಸೀನ್ ಯಾರೂ ಹೇಳಲ್ಲ, ಏನಕ್ಕೆ ಬರೀಬೇಕು ಅಂತ. ಸೊ ಆ ಸೀಕ್ರೆಟ್ ಹೇಳ್ಬಿಟ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ತುಂಬ ಜನ ಹೈಡ್ ಮಾಡ್ತಾರೆ. ನಾನು ಅದನ್ನು ಓಪನ್ ಆಗೇ ಹೇಳಿದ್ದೀನಿ, ಬಿಕಾಸ್ ಎಲ್ಲರಿಗೂ ಯೂಸ್ ಆಗಲಿ ಅಂತ. ನಾನು ಯಾವಾಗ ಇದನ್ನು ಬರೆದು ನಾನು ಸ್ಟಾರ್ಟ್ ಮಾಡೋದ್ನೋ ಆವಾಗಲೇ ನಾನು ಏನು ಕೇಳ್ಕೊಂಡ್ನೋ ಅದು ನನಗೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಈವನ್ ನಂದು ಗೋಲ್ಡ್ ಜ್ಯುವೆಲ್ರಿ ನೀವೆಲ್ಲ ನೋಡಿದ್ದೀರಲ್ಲ, ನಾನು ಬ್ಲಾಗ್ಸಲ್ಲೆಲ್ಲ ಮಾಡಿದ್ದೀನಲ್ಲ. ಸೊ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಾನು ಇದು ಬರ್ಕೊತಾನೆ ಇದ್ದೆ ಡೈಲಿ. ಸೊ ಇದನ್ನು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದೊಂದೇ ಯೂನಿವರ್ಸಲ್ ನಂಬರ್ ಇದು, ಓಕೆ. ನಾನು ಎಲ್ಲದಕ್ಕೂ ಕೇಳ್ಕೊಬೋದು. ಇದು ತುಂಬ ಸ್ಟ್ರಾಂಗ್ ನಂಬರ್ ಆಗಿರುತ್ತೆ. ಸೊ ಇದು ನಿಮಗೆ ಸಕ್ಸಸ್ಸು ಕೊಡ್ತಾ ಬರುತ್ತೆ. ನಾನು ನಿಮ್ಗೆ ಇನ್ನೊಂದು ಕ್ಲೂ ಕೊಡ್ತೀನಿ, ಅಂದರೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ನಾನು ನಿಮಗೆ. ಬೇಗ ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದು ಕ್ಲಿಕ್ ಆಗಬೇಕು ಅಂದರೆ ಇನ್ನೊಂದಿದೆ. ಏನು ಅಂದರೆ ಹೇಳ. ಸೊ 11 ಮಾಡಿ ನೀವು. 11 ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ಆ ಒಂದು ಟೈಮಲ್ಲಿ ನಾವು ಏನೇ ಅಂದ್ಕೊಂಡಿರ್ತೀವೋ ಅದು, ಈಗ ಅಶ್ವಿನಿ ದೇವತೆಗಳು ಅಂತಾರೆ ನೋಡಿ, ಅಸ್ತು ದೇವತೆಗಳದ್ದು. ಸೊ ಆ ಥರ ಒಂದು ಯೂನಿವರ್ಸಲ್ದು ಒಂದು ಟೈಮ್ ಅಂತ ಇದೆ. ಸೊ ಅದು ನಿಮಗೆ ನೋಡಿರ್ಬೋದು, ಮ್ಯಾನಿಫೆಸ್ಟೇಷನ್ ಇದರಲ್ಲಿ 11 ಅನ್ನೋದು ತುಂಬಾ ಇದು. ಸೊ ಆ ಟೈಮಲ್ಲಿ ನೀವು, ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ ನಿಮಗೆ, ಈಸಿಯಾಗಿ ಗೊತ್ತಾಗಲಿ ಅಂತ. ಏನು ಅಂದರೆ, ನೀವೇನು ಮಾಡಿ ಅಂದರೆ, ನಿಮ್ಮ ಮೊಬೈಲಲ್ಲಿ ಅಲಾರಾಮ್ ಸೆಟ್ ಮಾಡುವಾಗ 11 ಗಂಟೆ 10 ನಿಮಿಷ ಥರ ಸೆಟ್ ಮಾಡಿ. ಯಾಕೆಂದರೆ ಅಲರ್ಟ್ ಆಗ್ತೀರ ಅವಾಗ. ನೀವು ಫೋನ್ ನೋಡ್ತಾನೆ ಇದ್ದರೆ 11 ಕಾಣಿಸುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ 11 ನೀವೇನಾದ್ರು ಸೆಟ್ ಮಾಡಿಟ್ರೆ ಅಲಾರಾಮ್ದು ಟೈಮಿಂಗ್ಸ್ ನಾನು ಹೇಳೋದು. ಸೊ ಅವಾಗ ಏನಾಗುತ್ತೆ ಅಂದರೆ ಆ ಟೈಮ್ನ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರ. ಅಟ್ಲೀಸ್ಟ್ ಮುಂಚೆ ಒಂದು ಸ್ವಲ್ಪ 1 ನಿಮಿಷ ಮುಂಚೆ ಇಟ್ಟಿದ್ರೆ ನೀವು ಅಲರ್ಟ್ ಆಗಿರ್ತೀರ. ಸೊ ಅದು ಹಿಂಗೆ ನೋಡ್ತಾನೇ ಇದ್ರೆ ಮೊಬೈಲ್ ಬರುತ್ತೆ, ಬಂದ ತಕ್ಷಣ ನಿಮ್ಮ ವಿಶ್ನ ಹೇಳ್ಕೊಂಬಿಡಿ. ಸೊ ಅವಾಗ ಅದು ತಥಾಸ್ತು ಅಂತ, ಅದೇ ಅಸ್ತು ಇದು ಬರುತ್ತಲ್ಲ, ಸೊ ಅದು ಬೇಗ ನಮ್ಮ ವೈಬ್ರೇಷನ್ನು ಕ್ಯಾಚ್ ಮಾಡುತ್ತೆ ಯೂನಿವರ್ಸ್. ಸೊ ಅದು ಟಿಪ್ಸ್ ಹೇಳಿದೆ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಇದರಲ್ಲಿ ನಾನು ನಿಮಗೆ ಎಲ್ಲನೂ ಹೇಳಿದ್ದೀನಿ ಯಾವ ಥರ ಇರುತ್ತೆ ಅಂತ. ಸೊ ಇವಾಗ ನಾನು ಅದರದ್ದು ಫೋಟೋ ಸಹ ತೋರಿಸ್ತೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ನೀವೇನು ಗೊತ್ತಾ, ಬರೀ ಫೋಟೋ ನೋಡ್ಬಿಟ್ಟು ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಫುಲ್ ವೀಡಿಯೋ ವಾಚ್ ಮಾಡಿ ನಂದು. ಯಾವಾಗಲೂ ಅಷ್ಟೇ ಫುಲ್ ಡೀಟೇಲಾಗಿ ನೀವು ತಿಳ್ಕೊಂಡಿದ್ರೆ ಒಂದು ವೀಡಿಯೋದಲ್ಲೇ ನಿಮ್ಗೆ ಅರ್ಥ ಆಗಂಗೆ ನಾನು ಹೇಳೋದಲ್ವಾ. ಸೊ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಏನೇನು ನಾನು ಮಾತಾಡ್ತಿರೋದು ಅಂತ. ಸೊ ಕಲ್ತ್ಕೊಳ್ಳುವಾಗ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಟೈಮ್ ತಗೊಂಡ್ರು ಪರವಾಗಿಲ್ಲ, ಫ್ರೀ ಟೈಮಲ್ಲೇ ನೀವು ನೋಡಿ ನನ್ನ ವೀಡಿಯೋಸ್ನ, ಸ್ಕಿಪ್ ಮಾಡಿ ನೋಡಬೇಡಿ, ಓಕೆನಾ. ಅವಾಗ ನನಗೂ ರೀಚ್ ಕಡಿಮೆ ಆಗಿಬಿಡುತ್ತೆ. ಫುಲ್ ವೀಡಿಯೋ ವಾಚ್ ಮಾಡಿದ್ರೆ ನಮ್ಮದು ರೀಚ್ ಜಾಸ್ತಿ. ತುಂಬ ಜನಕ್ಕೆ ಈ ನೆಸೆಸಿಟಿ ಇರುತ್ತೆ ಇಂಥ ವೀಡಿಯೋಸು, ಸೊ ಅವ್ರಿಗೂ ಸಿಗುತ್ತೆ ಅಲ್ವಾ. ಎಲ್ಲರಿಗೂ ಹೆಲ್ಪ್ ಆದರೆ ಏನು ಗೊತ್ತಾ, ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ದೇವರು ನಮಗೆ ಇನ್ನೂ ಡಬಲ್ ಹೆಲ್ಪ್ ನಮ್ಗೆ ಆಗಂಗೆ ಮಾಡೇ ಮಾಡ್ತಾರೆ. ಸೊ ನಿಮಗೆ ಹೇಳ್ತಾ ಇರೋದು ನಾನು. ಸೊ ನೀವೂ ಯಾವಾಗಲೂ ಇಂಥ ಒಂದು ಮನೋಭಾವನೆನ ಬೆಳೆಸ್ಕೊಳ್ಳಿ, ಓಕೆನಾ. ಸೊ ಸ್ಕಿಪ್ ಮಾಡಿ ಮಾತ್ರ ನೋಡಬೇಡಿ, ಫುಲ್ ವೀಡಿಯೋ ವಾಚ್ ಮಾಡಿ. ಅವಾಗ ನಿಮ್ಗೆ ಎಲ್ಲನೂ ನಿಮ್ಗೆ ಬೇಕಾಗಿರೋದೆ, ನಾನು ಏನೇನು ಹೇಳಿದ್ನೋ ಎಲ್ಲ ಪ್ರತಿಯೊಂದು ನೀಡೇ ಅಲ್ವಾ. ಸೊ ಅದಕ್ಕೆ ಹೇಳಿದ್ದು ಬನ್ನಿ. ಸೊ ನಾನು ಅದು ಫೋಟೋಸ್ ಆಮೇಲೆ ತೋರಿಸ್ತೀನಿ. ಫಸ್ಟ್ ನಾನು ಎಂಡ್ ಮಾಡಿಬಿಡ್ತೀನಿ ನಂದು. ಸೊ ಏನು ಅಂದರೆ, ಯಾರ್ಯಾರು ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈ ಥರದ್ದೇ ಒಳ್ಳೆ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ. ಬ್ಯೂಟಿ ವ್ಲಾಗ್ಸ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ವಾಸ್ತು ಟಿಪ್ಸ್ ಆಗಿರ್ಬೋದು, ಮತ್ತು ಜಿವಿಲ್ರಿದಾಗಿರ್ಬೋದು. ಸೊ ಅದೆಲ್ಲ ನಿಮಗೆ ಕವರ್ ಆಗಿರುತ್ತೆ. ನಂದು ಶಾರ್ಟ್ಸಲ್ಲೂ ತುಂಬ ಜಿವಿಲ್ರಿದು ಹಾಕಿದ್ದೀನಿ. ಸೊ ಯಾರಿಗಾರ ಕ್ರೇಜ್ ಇದ್ದರೆ ಜಿವಿಲ್ರಿದು ಅದ್ರದ್ದು ಚೆಕ್ ಮಾಡಿ, ಓಕೆನಾ. ಸೊ ಕೆಲವೆಲ್ಲ ನಿಮಗೆ ಜುಮ್ಕಾಸ್ತು ವೇಟ್ ಸಮೇತ ನಾನು ಹೇಳಿದ್ದೀನಿ. ಸೊ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ನಿಮಗೆ ಗೊತ್ತಿರೋ ಆಚಾರ್ಯ ಹತ್ರನೂ ನೀವು ಮಾಡಿಸ್ಕೋಬೋದು. ಸುಮ್ಮನೆ ನಾನು ಹೇಳ್ತಾ ಇರೋದು, ಓಕೆನಾ. ಸೊ ಅದನ್ನು ಟ್ರೈ ಮಾಡಿ. ಆಮೇಲೆ ಯಾರಿಗಾರ ವಿಡಿಯೋ ಇಷ್ಟ ಆದರೆ ಅವ್ರಿಗೆ ಶೇರು ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾರ, ಅವ್ರಿಗೂ ಇದರದ್ದೆಲ್ಲ ನೀಡಿರುತ್ತಲ್ವ. ಸೊ ಒಬ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಹೈಪ್ ಆಪ್ಷನ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಹೈಪ್ ಮಾಡಿ, ಓಕೆನಾ. ಹೈಪ್ ಮಾಡಿದಷ್ಟು ಯೂಟ್ಯೂಬ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಂಗೆ ಮಾಡುತ್ತೆ ನಮ್ಮ ವೀಡಿಯೋನ. ಸೊ ಈ ವಿಡಿಯೋ ಇಷ್ಟ ಆದರೆ ಆಗೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ ಫ್ರೆಂಡ್ಸ್, ಫಸ್ಟು ಇದು ಹೆಲ್ತ್ದು ನಾನು ಬರೆದಿರೋದು, ಓಕೆನಾ. ಸೊ ನೋಡಿ, ಇದು ಆರೋಗ್ಯ ಮಂತ್ರ, ಹನುಮಾನ್ ಚಾಲೀಸದು. ನಾಸೈ ರೋಗ ಹರೈಸಬ ಪೀಡ ಜಪತ ನಿರಂತರ ಹನುಮತ ಬೀರ ಅಂತ 108 ಸಲ ಹೇಳ್ಕೋಬೇಕಾಗುತ್ತೆ. ಸೊ ಇದು ಹೆಲ್ತ್ದು. ಆಮೇಲೆ ಒಂದು ಫೋಟೋ ಥರನೂ ತೋರಿಸ್ತೀನಿ. ಫಸ್ಟ್ ಜಸ್ಟ್ ಇದೇ ಥರ ನೋಡ್ಕೊಳ್ಳಿ. ಸೊ ಇದು ಕೂದಲು ಬೆಳೆಯೋದಕ್ಕೆ ನಂಬರು, ಮತ್ತು ಇದು ಬ್ಯೂಟಿದು ನಂಬರ್ ಆಗಿರುತ್ತೆ. ಆಮೇಲೆ ಇದು ಫಸ್ಟ್ನೇದು ಯಾವುದು ಅಂದರೆ ಸಾಲಬಾಧೆ. ಇದು ಗ್ರೀನ್ ಕಲರ್ ಇಂಕ್ ಪೆನ್ನಲ್ಲೇ ಬರೀಬೇಕು ನೀವು. ಮತ್ತು ಇದು ಎಕ್ಸಾಮು, ಜಾಬ್ ಇಂಟರ್ವ್ಯೂ, ಪ್ರಮೋಷನ್ದು. ಮತ್ತು ಇದು ಮ್ಯಾರೇಜ್ದು ಬರುತ್ತೆ, ಮದುವೆದು ನಂಬರು, ಸ್ವಿಚ್ ವರ್ಡ್ಸ್ ಎಲ್ಲನೂ. ಮತ್ತು ಇದು ಕಾರ್ ತಗೊಳ್ಳೋದಕ್ಕೆ ಆ ನಂಬರ್ ಆಗಿರುತ್ತೆ. ರಿಲೇಷನ್ಶಿಪ್ಗೆ ಈ ನಂಬರು, ಮತ್ತು ಇದು ಸ್ವಂತ ಮನೆಯದು, ಓಕೆನಾ. ಸೊ ಇವಾಗ ಫೋಟೋ ಥರ ತೆಗೆದು ತೋರಿಸ್ತೀನಿ.